ನಿರುಷ್ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಮನೆಗೆ ಬಂದಿದ್ದಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ಅದು ಅಲ್ಲದೆ ಆಂಟಿ ಎಲ್ಲನೂ ತುಂಬ ಬೇಗ ನಂಬಿಡ್ತಾರೆ. ಅವ್ರ ನಂಬಿಕೆನ ನಿರುಷ್ ಅವರು ದುರುಪಯೋಗ ಮಾಡ್ಕೊಳ್ಳೋ ಅಂತ ಏನು ಗ್ಯಾರಂಟಿ? ಅದಕ್ಕೆ ಆಂಟಿಗೆ ಯಾರು ಕೆಡ್ಕಾಗೋಕ್ಕಿಂತ ಮುಂಚೆ ಅವ್ರನ್ನ ಏನಕ್ಕೆ ಕರ್ಕೊಂಡು ಬಂದಿರ ಅಂತ ತಿಳ್ಕೊಬೇಕು. ಇಲ್ಲ ಅಂದರೆ ನಿರುಷ್ ಅವರು ಆಂಟಿನ ಕೈಗೊಂಬೆ ಮಾಡ್ಕೊಂಡ್ರು ಮಾಡ್ಕೋಬೋದು. ಸ್ವಾತಿ, ನೋಡು, ನಿರೋಷ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ನಿನಗಿಂತ ಚೆನ್ನಾಗಿ ಅವಳ ಬಗ್ಗೆ ನನಗೆ ಗೊತ್ತಿದೆ. ತುಂಬ ಒಳ್ಳೆ ಹುಡುಗಿ ಕಣೆ ಅವಳು. ನೀನು ಈ ಮನೆ ಬರೋದಕ್ಕಿಂತ ಮುಂಚೆ ಅವಳು ಈ ಮನೆ ಸೊಸೆ ಆಗಬೇಕಾಗಿತ್ತು. ಆದರೆ ವಿಧಿ ಆಟ ಆಗಲಿಲ್ಲ ಅಷ್ಟೇ. ಆಂಟಿ ಅದು ನೋಡು, ನಿರೋಷನ್ ಬಗ್ಗೆ ಇನ್ನು ಒಂದು ಮಾತಾಡಿದ್ರು ನಾನು ಸಹಿಸಲ್ಲ. ಸುಮ್ಮನೆ ಈ ರೀತಿ ಅನುಮಾನ ಪಡೋದು ಸರಿಯಲ್ಲ. ಅನುಮಾನ ಸ್ವಾತಿಗೆ ಮಾತ್ರ ಅಲ್ಲ, ನನಗೂ ಇದೆ. ಇದ್ದಕ್ಕಿದ್ದಾಗ ಅವಳ ಮನೆ ಕರ್ಕೊಂಬಂದಿದ್ರಲ್ಲ, ಅದ್ರ ಉದ್ದೇಶ ಏನು? ಉದ್ದೇಶ ಇದೆಯೋ ಇಲ್ವೋ ಅದು ನಿಮ್ಮಿಬ್ಬರಿಗೂ ಬೇಡವಾದ ವಿಷಯ. ಅದು ಹೇಗೆ ನನಗೆ ಬೇಡವಾದ ವಿಷಯ? ನಾನು ಈ ಮನೆಗೆ ಮಗನೇ. ಈ ಮನೇಲಿ ಏನು ನಡೀತದೆ, ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಹಂಬಲ ಇರಲ್ವಾ? ಅದಕ್ಕೆ ಅಂತ ನಾವು ಈ ಮನೇಲಿ ದೊಡ್ಡವರು ಅಂತ ಅನ್ಸ್ಕೊಂಡಿದ್ದೀವಿ. ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಹಾಗಾದ್ರೆ ಈ ಮನೇಲಿ ನಾನು ಏನು ಅಲ್ವಾ? ನಿಮಗೆ ಮಗನೇ ಅಲ್ವಾ? ಆರ್ಯ, ನಿನ್ನ ನನ್ನ ಮಗ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾನು ತಗೊಳ್ಳೋ ನಿರ್ಧಾರಗಳನ್ನ ಪ್ರಶ್ನೆ ಮಾಡಬೇಡ ಅಂತ ನಾನು ನಿನಗೆ ಹೇಳ್ತಾ ಇರೋದು. ಹಾಗಾದ್ರೆ ನೀವು ನನಗೇನು ಹೇಳಲ್ವಾ? ಹೇಳ್ತೀನಿ, ಆದರೆ ಈಗ ನಾನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಅಂಥ ಪರಿಸ್ಥಿತಿ ನಿಮಗೆ ಏನಾಗಿದೆ ಹೇಳಿ, ನಾನಾದರೂ ಸಾಲ್ವ್ ಮಾಡ್ತೀನಿ. ನಿನ್ನಿಂದ ಈ ಕೆಲಸ ಆಗುತ್ತೆ ಅನ್ನೋ ಹಾಗಿದ್ದಿದ್ರೆ ಇಷ್ಟೆಲ್ಲ ಒದ್ದಾಡೋ ಅಗತ್ಯ ಇರಲಿಲ್ಲ. ಈಗ ಆ ವಿಷಯನೇ ಬಿಟ್ಬಿಡು. ಸಂಜೆ ಬೇಗ ಮನೆಗೆ ಬಾ. ಅರ್ಚಕರು ಬರ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಬೇಕು. ಅದು ಮಾತ್ರ ಸಾಧ್ಯ ಇಲ್ಲಮ್ಮ. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ ಅಂದಮೇಲೆ ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು? ನೀವು ಫಿಕ್ಸ್ ಮಾಡೋ ಎಂಗೇಜ್ಮೆಂಟ್, ಮದುವೆ ಇದು ಯಾವುದು ನನಗೆ ಇಷ್ಟ ಇಲ್ಲ. ಆರ್ಯ, ನಿನಗೆ ನಾನು ರಾಜಕೀಯ ಬಿಡಬೇಕನ್ನೋ ಹಠ, ಆದರೆ ಅದು ನನಗೆ ಅನಿವಾರ್ಯ. ನಿನ್ನ ಮಾತನ್ನು ಕೇಳಿ ನನ್ನ ನಿರ್ಧಾರದಿಂದ ನಾನು ಹಿಂದೆ ಸರಿಯೋ ಮಾತೇ ಇಲ್ಲ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮದುವೆ ಬೇಡ ಅಂತ ಹೇಳಬೇಡ. ನೀನು ಇಷ್ಟಪಟ್ಟು ಹುಡುಗಿಗೆ ನೀನು ಮೋಸ ಮಾಡ್ದಕ್ಕಾಗತ್ತೆ. ಆದಿ ಹಾಗೆ ಒಂದು ಹುಡುಗಿ ಜೀವನದಲ್ಲಿ ಆಟ ಆಡೋಕ್ಕೆ ಹೋಗಬೇಡ. ನಿನ್ನ ಮೇಲೆ ನನಗೆ ಒಳ್ಳೆ ಅಭಿಪ್ರಾಯ ಇದೆ. ಅದನ್ನು ಬದಲಾಯಿಸ್ಕೊಳ್ಳೋ ಹಾಗೆ ಮಾಡಬೇಡ. ನಿನಗೂ ಅಷ್ಟೇ ಸ್ವಾತಿ. ಅವನನ್ನು ಒಪ್ಸೋ ಜವಾಬ್ದಾರಿ ನಿಂದು. ಅವನೊಪ್ಪಿದ್ರೆ ನಿಮ್ಮಿಬ್ಬರು ಮದುವೆ, ಇಲ್ಲಾಂದರೆ ನಮ್ಮನ್ನು ದೂಷಣೆ ಮಾಡಬೇಡ. ಈ ಮದುವೆ ನಡಿಬೇಕೋ ಬೇಡವೋ ಅನ್ನೋದನ್ನ ನೀವಿಬ್ಬರು ತೀರ್ಮಾನ ಮಾಡಿಕೊಡಿ. ಇನ್ನೆಲ್ಲ ನಿಮಗೆ ಬಿಟ್ಟಿದ್ದು. ಅದೇ ಮಗ, ಅದೇ ಏನೋ ಇದು? ಯಾರೋ ಹಿಂಗೆ ಕೈ ಕಟ್ಟಾಕಿದ್ದು? ಮೊದಲು ಗಂಟು ಬಿಚ್ಚು ಮಗ. ನೀವು ರಾತ್ರಿ ಎಲ್ಲ ಹೀಗೆ ಇದೆಯೇನೋ? ನಾವು ದೂರದ ಬಾಡಿಗೆ ತೊತ್ತು ಆಟೋದಲ್ಲಿ ಹೋಗಿದ್ದೆ ಕಣೋ. ಯಾರೋ ಹಿಂಗೆ ಮಾಡಿದ್ದು? ಯಾರೋ ಹಿಂಗೆ ಪರಿಸ್ಥಿತಿ? ಎಲ್ಲೋ ಇಟ್ಟಿದ್ಯಾ ಬಚ್ಚು? ಯಾರೋ ಇಲ್ಲಿ ಒಂದು ನಿಮಿಷ. ಯಾಕೋ ಯಾರೋ ಈ ಪರಿಸ್ಥಿತಿ ತಂದಿದ್ದೀನ? ಈ ಮಗ ರಂಜಿತ್ ನನ್ನೇ ಶಾಸದಿಗೆ ಬಂದಿದ್ದ. ಹೇಳಿ ತರ ಬಂದು ಹಿಂದೆ ಕೈ ಕಟ್ಟಿ ದೊಡ್ಡ ಕಲಿಸ್ತಾ ಮಾತಾಡ್ತಾನೆ. ಅವನಿಗೊಂದು ಗತಿ ಕಾಣಿಸ್ಲೇಬೇಕು ನಾನು. ಆದಿ ಒಂದು ನಿಮಿಷ ಇರು. ಆದಿ, ಕೋಪದ ಕೈಗೆ ಬುದ್ಧಿ ಕೊಟ್ಟು ಆಪತ್ನ ಮೈ ಮೇಲೆ ಎಳ್ಕೋಬೇಡ. ರಂಜಿತ್ತು ನಿನ್ನಷ್ಟೇ ಬುದ್ಧಿವಂತ, ಶಕ್ತಿವಂತ. ನರಸಿಂಹ, ಕೋಪ ಮಾಡ್ಕೋಬೇಡ ಆದಿ. ನಾನು ನಿನ್ನ ವೈರಿನ ಹೊಗ್ಳುತ್ತಿದ್ದೀನಿ ಅಂತ ತಿಳ್ಕೊಬೇಡ.
ಅವನು ನಿನ್ನಷ್ಟೇ ಶಕ್ತಿಶಾಲಿ ಅಂತ ಜ್ಞಾಪಿಸ್ತಿದ್ದೀನಿ. ಅವ್ನು ನಮ್ಮ ಅಡ್ಡಕ್ಕೆ ಬಂದು ನಿನ್ಗೆ ಅವಾಜ್ ಹಾಕೋಗಿದ್ದಾನೆ ಅಂದರೆ ಏನೋ ಸ್ಕೆಚ್ ಇಟ್ಕೊಂಡೇ ಬಂದಿರ್ತಾನೆ. ನೀನು ಅವನನ್ನು ಹುಡ್ಕೊಂಡು ಬಂದೇ ಬರ್ತಿ ಅಂತ ಅವ್ನು ಗೆಸ್ ಮಾಡಿರ್ತಾನೆ. ಇಲ್ಲ ನೀನೇ ಕೋಪ ಮಾಡಿಕೊಂಡು ಅವನ ಮೇಲೆ ಜಗ್ಲಿಗೆ ಬರಲಿ ಅಂತ ಈ ಥರ ಪ್ಲ್ಯಾನ್ ಮಾಡಿರ್ತಾನೆ. ಆದಿ ನಿನ್ನನ್ನು ಮುಗಿಸೋದಕ್ಕೆ ಪ್ಲ್ಯಾನ್ ಮಾಡಿರ್ತಾನೆ. ಪ್ರತಿ ಹೆಜ್ಜೆ ಇಡಬೇಕಾದ್ರೂ ಹುಷಾರಾಗಿಡಬೇಕು, ಇಲ್ಲ ತುಂಬ ಕಷ್ಟ ಆಗುತ್ತೆ. ಆದಿ ಅವಕಾಶ ಸಿಗೋವರೆಗೂ ವೆಯ್ಟ್ ಮಾಡ್ತೀಯೋ ಇಲ್ಲ ಕಾಲು ಕಿರ್ಕೊಂಡು ಜಗ್ಲಕ್ಕೆ ಹೋಗ್ತೀಯೋ ಯೋಚನೆ ಮಾಡು. ನೀನು ಹೇಳಿದ್ದು ಸರಿಯಾಗಿದೆ ಮಗ. ಟೈಮ್ ನೋಡ್ಕೊಂಡು ಮುಹೂರ್ತ ಫಿಕ್ಸ್ ಮಾಡ್ತೀನಿ. ಹಲೋ, ಯಾರು? ನೀವ್ಯಾರು? ಫೋನ್ ಮಾಡಿರೋದು ನೀವು. ಮೊದಲು ನೀವ್ಯಾರು ಅಂತ ಹೇಳಿ. ನಾನು ಚಿದಂಬರಂ ಅವ್ರ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು, ದಯವಿಟ್ಟು ಅವ್ರಿಗೆ ಫೋನ್ ಕೊಡ್ತೀರಾ? ಅವ್ರಿಗೆ ಫೋನ್ ಕೊಡೋಕ್ಕಾಗಲ್ಲ, ಅವ್ರು ಮೀಟಿಂಗಲ್ಲಿದ್ದಾರೆ. ಏನು ವಿಷಯ ಅಂತ ನನ್ನ ಹತ್ರ ಹೇಳಿ, ನಾನು ಅವ್ರಿಗೆ ಹೇಳ್ತೀನಿ. ಅದನ್ನೆಲ್ಲ ನಿಮ್ಮ ಹತ್ರ ಹೇಳೋಕ್ಕಾಗೋದಿಲ್ಲ ರೀ. ಅವ್ರ ಮೊಬೈಲ್ ನಂಬರ್ ಕೊಡಿ, ನಾನೇ ನೇರವಾಗಿ ಅವ್ರ ಹತ್ರ ಮಾತಾಡಬೇಕು. ನೋಡಿ ಮೇಡಮ್, ನಾನು ಅವ್ರ ಸೆಕ್ರೆಟ್ರಿ. ಏನು ಹೇಳಬೇಕು ಅಂತಿದ್ರು ನನ್ನ ಹತ್ರ ಹೇಳಿ, ನಾನು ಅವ್ರಿಗೆ ವಿಷಯ ತಿಳಿಸ್ತೀನಿ. ಅವ್ರ ಪರ್ಮಿಷನ್ ಇಲ್ದೇ ಅವ್ರ ಪರ್ಸ್ನಲ್ ನಂಬರ್ನ ಹಾಗೆಲ್ಲ ಕೊಡೋಕ್ಕಾಗಲ್ಲ. ಚಿದಂಬರಂ ಅವ್ರು ಫ್ರೀ ಆದಮೇಲೆ ಈ ನಂಬರ್ಗೊಂದು ಫೋನ್ ಮಾಡೋಕ್ಕೆ ಹೇಳ್ತೀರಾ? ಸರಿ, ಆದರೆ ಚಿದಂಬರಂ ಅವರು ಯಾರು ಫೋನ್ ಮಾಡಿದ್ರು ಅಂತ ಕೇಳಿದ್ರೆ ನಾನು ಏನು ಹೇಳಬೇಕು? ಶಶಾಂಕ್ ಅವ್ರ ಅತ್ತೆ ಶಕುಂತ್ಲಾ ಅವ್ರು ಫೋನ್ ಮಾಡಿದ್ರು ಅಂತ ಹೇಳಿ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಹೋ, ಶಕುಂತಲಾ ಅವರೇ ನೀವಾ? ನಿಮ್ಮ ಬಗ್ಗೆ ಚಿದಂಬರಂ ಅವರು ನನ್ನ ಹತ್ರ ಎಲ್ಲ ಹೇಳಿದ್ದಾರೆ. ನೀವು ಫೋನ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಪರವಾಗಿಲ್ಲ, ಏನು ವಿಷಯ ಅಂತ ನನ್ನ ಹತ್ರನೇ ಹೇಳಿ, ನಾನು ಅವ್ರಿಗೆ ಹೇಳ್ತೀನಿ. ನೋಡಮ್ಮ, ಎಲ್ಲ ವಿಷಯನೂ ನಿನ್ನ ಹತ್ರ ಹೇಳೋದಕ್ಕಾಗೋದಿಲ್ಲ. ನನಗೆ ಅರ್ಜೆಂಟಾಗಿ ಚಿದಂಬರಂ ಅವ್ರ ಮಗನ ನಂಬರ್ ಬೇಕಾಗಿತ್ತು. ನಾನು ಅವ್ರ ಹತ್ರನೇ ಮಾತಾಡಬೇಕಾಗಿದ್ದು. ಅವ್ರ ನಂಬರ್ ಕೊಡೋಕ್ಕಾಗತ್ತಾ? ಚಿದಂಬರಂ ಮಗನ ಹತ್ರ ಮಾತಾಡ್ಬೇಕಾ? ಅಂದ್ರೆ ನಾನೇ? ಸರಿ, ಮೆಸೇಜ್ ಮಾಡ್ತೀನಿ. ಬೇಗ ಮಾಡಮ್ಮ, ಕಾಯ್ತಾ ಇರ್ತೀನಿ. ಬಾಯ್. ಅಂಕಲ್, ಕಾಫಿ. ಸ್ವಾತಿ, ಯಾಕೊಂಥರ ಇದೆಯಾ? ಏನಾಯ್ತು? ಆಂಟಿ ನಿನ್ನ ಆರ್ಯ ಮದುವೆ ಆಗಬೇಕು ಅಂದರೆ ಆರ್ಯನ ಒಪ್ಸೋ ಜವಾಬ್ದಾರಿ ನಿಂದೆ ಅಂತ ಹೇಳಿದ್ದಾರೆ. ಆರ್ಯ ಅವ್ರಿಗೆ ಎಷ್ಟೇ ಹೇಳಿದ್ರು ಆಂಟಿ ರಾಜಕೀಯ ಬಿಡೋವರೆಗೂ ನಾನು ಮದುವೆಗೆ ಒಪ್ಪಲ್ಲ ಅಂತಿದ್ದಾರೆ. ನನಗೇನು ಮಾಡಬೇಕೋ ಗೊತ್ತಾಗ್ತಿಲ್ಲ ಅಂಕಲ್. ನಿಮಗೆ ಗೊತ್ತಲ್ಲ ಆರ್ಯ ಅವರು ಈ ವಿಷಯದಲ್ಲಿ ಎಷ್ಟು ಹಠ ಮಾಡ್ತಿದ್ದಾರೆ ಅಂತ. ಹೌದು, ಆರ್ಯ ಹಠ ಮಾಡ್ತಿದ್ದಾನೆ. ಅವನು ಹೇಳೋದು ಒಂದು ರೀತಿಯಲ್ಲಿ ಸರಿ, ಆದರೆ ಮದುವೆ ವಿಷಯದಲ್ಲಿ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅಂಕಲ್, ನೀವು ಮನ್ಸು ಮಾಡಿದ್ರೆ ಖಂಡಿತ ಆಗತ್ತೆ. ಆರ್ಯ ಅವರು ನಿಮ್ಮ ಮಾತಿಗೆ ತುಂಬ ಬೆಲೆ ಕೊಡ್ತಾರೆ. ನೀವು ಒಂದ್ಸಲ ಹೇಳಿ ಅಂಕಲ್, ಅವ್ರು ಒಪ್ಕೋಬೋದು. ಈಗಾಗಲೇ ಆರ್ಯನ ಹತ್ರ ಮಾತಾಡಿ ಒಪ್ಸಿದ್ದೆ, ಆದರೆ ಮತ್ತೆ ಯಾಕೆ ಬೇಡ ಅಂತಿದ್ದಾನೆ ನನಗೆ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಆರ್ತಿಯವ್ರೇನೋ ಹೇಳಿದ್ರು ಅನ್ಸುತ್ತೆ, ಅದಕ್ಕೆ ಮನಸ್ಸು ಬದಲಾಯಿಸಿದ್ದಾನೆ. ಅಂಕಲ್, ಪ್ಲೀಸ್ ಇನ್ನೊಂದ್ಸಲ ಮಾತಾಡಿ. ಇಲ್ಲಾಂದರೆ ಆದಿತ್ಯ ಸರ್ ಮದುವೆ ಥರನೇ ನಮ್ಮ ಮದುವೆನೂ ಆಗಿಬಿಡುತ್ತೆ. ನೀನು ಬೇಜಾರು ಮಾಡ್ಕೋಬೇಡ, ಖಂಡಿತ ಹಾಗಾಗಲ್ಲ. ನಾನು ಮಾತಾಡ್ತೀನಿ. ಥ್ಯಾಂಕ್ಸ್ ಅಂಕಲ್. ಬೇಗ ಕಳಿಸಿದಾಳೆ. ಈ ನಂಬರ್ ಕಳ್ಸೋದಕ್ಕೆ ಎಷ್ಟೊಂದು ನಾಟಕ ಆಡ್ತೀವಿ. ಈಗಲೇ ರಂಜಿತ್ ಹತ್ರ ಮಾತಾಡಬೇಕು. ಕಟ್ ಮಾಡ್ತಿದ್ದಾನೆ, ಇನ್ನೊಂದ್ಸರಿ ಮಾಡ್ತೀನಿ.
ಹಲೋ ರಂಜಿತ್ ಅವರೇ, ನಾನು ಶಕುಂತಲಾ ಮಾತಾಡ್ತಿರೋದು. ನಿಮ್ಮ ತಂದೆ ಜಾಸ್ಮಿನ್ ಬಗ್ಗೆ ನಿಮ್ಮ ಹತ್ರ ಮಾತಾಡಿರ್ಬೇಕಲ್ವಾ, ಅದಕ್ಕೆ ಆ ವಿಷಯದ ಬಗ್ಗೆ ಅರ್ಜೆಂಟಾಗಿ ವಿಚಾರಿಸೋದಕ್ಕಿಂತಲೇ ಫೋನ್ ಮಾಡಿದ್ದು. ಜಾಸ್ಮಿನ್ ವಿಷಯದಲ್ಲಿ ಏನು ನಿರ್ಧಾರ ಮಾಡಿದ್ರಿ? ಹಾಡ ನೋಡೋಕೆ ಯಾವಾಗ ಬರ್ತಿದ್ದೀರಾ? ಹಲೋ, ಯಾವಾಗ ಬರ್ತೀರಾ? ರೈ ಹಿಚ್ಕಿದಂಗೆ ಫೋನ್ ಮಾಡಿ ಯಾವಾಗ ಬರ್ತೀರಾ ಅಂತಂದ್ರೆ ಅವಳೇನು ಹೊಸ್ತೊಡ್ಬೇಕಂತ ಸೋಮರಿನೇನ್ರಿ? ಮದುವೆ ಆಗ್ಬೇಕಾಗಿರೋ ಹುಡುಗಿ ಅವಳು ನೋಡಕ್ ಬರುವಾಗ ಮನಸ್ಸು ಆರಾಮಾಗಿರ್ಬೇಕು. ಆಗ್ಲೇ ನೋಡಿ ಒಂದು ಒಳ್ಳೆ ನಿರ್ಧಾರ ತಗೊಳಕ್ಕಾಗೋದು ಅಲ್ವಾ? ಅದು ಹಾಗಲ್ಲಪ್ಪ ನೋಡು. ರೀ ನಾನು ಕೆಲಸದಲ್ಲಿದ್ದೀನಿ. ರಾತ್ರಿ 9 ಗಂಟೆ ಮೇಲ್ ಫೋನ್ ಮಾಡಿ, ಅರ್ಥ ಆಯ್ತಾ? ಡಿಸ್ಟರ್ಬ್ ಮಾಡಬೇಡಿ, ಇಡಿ ಫೋನು. ಸರಿನಪ್ಪ. ಈ ಹುಡುಗ ಏನು ಹಿಂಗೆ ಮಾತಾಡ್ತಾನೆ? ಅಲ್ಲ 2 ನಿಮಿಷ ಮಾತಾಡೋದಕ್ಕೂ ಇವತ್ತು ಟೈಮ್ ಇಲ್ವಾ? ಅಪ್ಪ ಮಗ ಹಿಂಗೆ ಬ್ಯುಸಿ ಆಗ್ಬಿಟ್ರೇನಪ್ಪ. ಹಲೋ ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಅಲ್ಲಿ ಯಾರೂ ಮಾತಾಡ್ತಿಲ್ಲ. ನೀನಾ? ನಾನೇ. ಯಾವಾಗ ಬಂದೆ? ಆಗಲೇ ಬಂದೆ. ನಾನು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡೆಪ್ಪ. ಏನು ಕೇಳಿಸ್ಲಿಲ್ಲ. ನಿಮ್ಮ ಅಮ್ಮನಾಣೆ? ನಿಮ್ಮ ಮನೆಗೂ ಇಟ್ಟಿ ನನ್ನ ಮೇಲೆ ಕೈನಾ? ಕಳ್ಳನ ಮಗ ಆದ್ನಲ್ಲ, ಏನೇ ಮಾತಾಡ್ಲಿ ಎಲ್ಲೇ ಇಡ್ಲಿ ನನ್ನ ಬೆನ್ನಿಂದಾನೇ ಇರ್ತಾನೆ. ಇನ್ನೇನು ತಪ್ಪಿಸ್ಕೊಳ್ಳೋದು ಹಿಂಗೆ ಮಾಡ್ತೇನೆ. ನೀವು ಹೀಗೆ ಮಾಡ್ತಿರೋ ಸರಿನಾ? ನಾನೇನು ಮಾಡಿದೆ? ರಾಜಕೀಯ ಮನೆ ಹೊರಗೆ ಮಾಡಬೇಕು, ಮನೆ ಒಳಗೆ ಮಾಡೋದಲ್ಲ. ಏನಿ ಮಾತಿನ ಅರ್ಥ? ಆರ್ಯನ ಮದುವೆ ಒಪ್ಸೋ ಜವಾಬ್ದಾರಿ ಸ್ವಾತಿಗೆ ವಹಿಸಿದಿರಂತೆ. ಹೌದು, ಆರ್ಯ ಮದುವೆ ಆಗಲ್ಲ ಅಂತ ಹೇಳ್ದ. ಅದಕ್ಕೆ ನಾನು ಸ್ವಾತಿಗೆ ಹೇಳಿದೆ, ನೀನೇ ಅವನ್ನ ಮದುವೆಗೆ ಒಪ್ಸು ಅಂತ. ಅದಕ್ಕೂ ರಾಜಕೀಯಕ್ಕೆ ಏನು ಸಂಬಂಧ? ಸಂಬಂಧ ಇದೆ. ಅವಳಿಗೆ ಜವಾಬ್ದಾರಿ ವಹಿಸಿದ್ರೆ ಅವಳು ನನಗೆ ಒತ್ತಡ ಹಾಕ್ತಾಳೆ ಅಂತ ತಾನೆ ನಿಮ್ಮ ಲೆಕ್ಕಾಚಾರ? ಹಾಗಾದರೆ ಇನ್ನೂ ಒಳ್ಳೆಯದು. ನಾನು ಮನೆ ಒಳಗೆ ರಾಜಕೀಯನ ಮಾಡ್ತಾ ಇಲ್ಲ. ಈ ಎಲೆಕ್ಷನ್ ಬರೋದ್ರೊಳಗೆ ಇಬ್ಬರು ಮಕ್ಕಳು ಮದುವೆನ ಮಾಡಿ ಮುಗಿಸ್ಬೇಕು. ಆಮೇಲೆ ನನಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಆರ್ಯ ಮದುವೆಗೆ ಒಪ್ಪಲಿಲ್ಲ ಅಂದರೆ ನೀವು ಒಪ್ಸ್ತೀರನ್ನೋ ಭರವಸೆ ನನಗಿದೆ. ನನಗೋಸ್ಕರ ಅಲ್ದಿದ್ರು ಸ್ವಾತಿಗೋಸ್ಕರನಾದ್ರು. ಇದನ್ನೇ ರಾಜಕೀಯ ಅನ್ನೋದು. ನೀವು ಯೋಚನೆ ಮಾಡ್ತಿರೋ ರೀತಿ, ನೀವು ಮಾತಾಡೋ ರೀತಿ, ಎಲ್ಲವನ್ನ ಮುಚ್ಚಿಟ್ಕೊಂಡು ನಿಗೂಢ ಆಗ್ತಿರೋದು, ಇದನ್ನೆಲ್ಲ ನೋಡಿದ್ರೆ ನಿಮ್ಮದು ರಾಜಕೀಯದ ಪ್ಲಾನ್ ಎದ್ದು ಕಾಣಿಸ್ತಾ ಇದೆ. ನನ್ನಲ್ಲಿ ಆಗ್ತಿರೋ ರಾಜಕೀಯ ಬದಲಾವಣೆನ ಫೈಂಡ್ ಔಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೊಂದು ವಿಷಯ, ಮಾಧ್ಯಮಗಳಿಂದ ನನಗಾದ ಅವಮಾನಕ್ಕೆ, ನನ್ನನ್ನು ಕಿಡ್ನಾಪ್ನಲ್ಲಿ ಸಿಕ್ಕಾಕ್ಸಿದ್ದಕ್ಕೆ ನೀವು ಎಲೆಕ್ಷನ್ನಿಗೆ ನಿಲ್ತೀನಿ ಅಂತ ನನ್ನ ಹತ್ರ ಹೇಳಿದ್ರಿ. ಅದು ಸುಳ್ಳು. ನೀವು ಎಲೆಕ್ಷನ್ನಿಗೆ ನಿಲ್ಲೋದ್ರ ಹಿಂದೆ ಬೇರೆಯಾದ ಬಲವಾದ ಕಾರಣ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಆ್ಯಡಿ, ನಾನು ನಿಂಗೆ ಹೇಳ್ದಂಗೆ ಚಕ್ರಿಗಾಗಿದ್ದ ಆಕ್ಸಿಡೆಂಟ್ ಅಲ್ಲ ಕಣೋ, ಅವ್ರನ್ನ ಯಾರೋ ಹೊಡೆದಿದ್ದಾರೆ. ಏನು ಹೇಳ್ತಿದ್ದೆ ಜಾಸ್? ಚಕ್ರಿಗೆ ಹೊಡೆದಿದ್ದಾರಾ? ಮತ್ತೆ ಆಕ್ಸಿಡೆಂಟ್ ಆಗಿದ್ದು ಅಂತ ಹೇಳ್ದಲ್ಲ? ಹೌದು ಕಣೋ, ನಾನು ಗಾಬರಿ ಆಗಬಾರ್ದು ಅಂತ ಚಕ್ರಿ ನನ್ನ ಹತ್ರ ಸುಳ್ಳು ಹೇಳಿದ್ದಾರೆ. ಆಮೇಲೆ ಮೆಡಿಕಲ್ ರಿಪೋರ್ಟ್ ನೋಡಿದ್ಮೇಲೆ ಗೊತ್ತಾಗಿದ್ದು ಚಕ್ರಿಗಾಗಿದ್ದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಪ್ರಯತ್ನ ಅಂತ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಆ್ಯಡಿ. ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಜಾಸ್. ನೀನು ನನ್ನ ತಂಗಿ. ನಿನ್ನ ಮದುವೆ ಆಗ್ತಿರೋ ಹುಡುಗ ಅಂದರೆ ನನ್ನ ಭಾವನ ಸಮಾನ. ಅವ್ರ ಮೇಲೆ ಯಾರೇ ಅಟ್ಯಾಕ್ ಮಾಡಿದ್ರು ನಾನು ಸುಮ್ಮನೆ ಬಿಡಲ್ಲ. ತಡಿ, ಈಗಲೇ ಫೋನ್ ಮಾಡಿ ಕೇಳ್ತೀನಿ ಯಾರು ಅಟ್ಯಾಕ್ ಮಾಡಿದ್ದು ಅಂತ. ಇವನ್ಯಾಕೆ ಫೋನ್ ಮಾಡ್ತಿದ್ದಾನೆ? ನಿನ್ನೆ ಹೋಗಿ ಮಾಂಜ ಕೊಟ್ಟಿದ್ದನ್ನ ಹೇಳೋದಕ್ಕೆ ಫೋನ್ ಮಾಡ್ತಿರ್ಬೇಕು. ಹೊಡೆದಿದ್ದೆ ನಾನು, ನನಗೆ ಹೇಳ್ತಾನೆ. ಚೆನ್ನಾಗಿದೆ ಆಟ.
ಹೇಳಿ ಆಡಿ, ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ದೀರಾ? ಏನು ವಿಷಯ? ಜಾಸ್ ಸಿಕ್ಕಿದ್ಲು. ನಿಮ್ಮಲ್ಲಿ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ಲು, ಅದಕ್ಕೆ ಫೋನ್ ಮಾಡಿದೆ. ಓಹ್ ಅದಾ, ಥ್ಯಾಂಕ್ ಯು ಸೋ ಮಚ್ ಫೋನ್ ಮಾಡಿದ್ದಕ್ಕೆ. ನಿಮಗೆ ನನ್ನ ಮೇಲೆ ಎಷ್ಟು ಕನ್ಸರ್ನ್ ಇದೆ ಅಂತ ಇವಾಗ ಗೊತ್ತಾಗ್ತಿದೆ ನನಗೆ. ನೋಡಿ ಚಕ್ರಿ ಅವರೇ, ಜಾಸ್ ನನ್ನ ತಂಗಿ ಇದ್ದಾಗೆ. ಅಂದಮೇಲೆ ನಿಮ್ಮೇಲೆ ಯಾರೇ ಅಟ್ಯಾಕ್ ಮಾಡಿದ್ರು ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಹೇಳಿ ಚಕ್ರಿ ಅವರೇ, ನಿಮ್ಮಲ್ಲಿ ಅಟ್ಯಾಕ್ ಮಾಡಿದ್ದು ಯಾರು ಅಂತ? ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಮೇಲೆ, ಜಾಸ್ಮಿನ್ ಮೇಲೆ ಇಟ್ಟಿರೋ ಕಾಳಜಿಗೆ. ಈಗ ಆಗ ಹೋಗಿರೋ ವಿಷಯನ ಮತ್ತೆ ಜ್ಞಾಪಿಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಅದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಆಗ ಹೇಳ್ಬಿಡಿ ಚಕ್ರಿ ಅವರೇ, ನಿಮಗೆ ಹೊಡೆದಿದ್ದು ಯಾರು ಅಂತ ಹೇಳಿ. ಮತ್ತೆ ನಿಮ್ಗೆ ಅಟ್ಯಾಕ್ ಮಾಡಬಾರ್ದು, ಆಗ ನೋಡ್ಕೋತೀನಿ ನಾನು. ಹೇಳಿದ್ನಲ್ಲ ಆಡಿ, ಈಗ ಅದ್ರ ಬಗ್ಗೆ ಮಾತು ಬೇಡ. ಸಮಯ ಬಂದಾಗ ನಾನೇ ಹೇಳ್ತೀನಿ. ಓಕೆ ಜಾಸ್, ಚಕ್ರಿ ಅವ್ರಿಗೆ ಎಷ್ಟು ಹೇಳಿದ್ರು ಯಾರು ಅಂತ ಹೇಳ್ತಿಲ್ಲ. ನೀನೇ ಒಂದು ಮಾತು ಹೇಳ್ತಗೋ. ಚಕ್ರಿ, ನೀವೇನೂ ಹೆದರಬೇಡಿ. ನೋಡಿ, ಆಡಿ ಇರೋವರೆಗೂ ನಿಮ್ಗೇನೂ ಆಗಲ್ಲ. ಅವ್ರು ಯಾರು ಅಂತ ಧೈರ್ಯವಾಗಿ ಹೇಳಿ. ಜಾಸ್, ಮರನ ಕೆತ್ತಿದಷ್ಟು ಸಿಗುರು ಜಾಸ್ತಿ ಆಗುತ್ತೆ ಹೊರತು ನೈಸ್ ಆಗಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಟ್ರೆ ಅವ್ರು ಮತ್ತೆ ನನ್ನ ತಂಟೆಗೆ ಬರಲ್ಲ. ನೀನು ಅಷ್ಟೇ, ಈ ವಿಷಯದ ಬಗ್ಗೆ ಮತ್ತೆ ಪ್ರಸ್ತಾಪ ಮಾಡಿ ನಂಗೆ ಬೇಜಾರು ಮಾಡಬೇಡ. ಓಕೆ? ಅಕಸ್ಮಾತ್ ಅವ್ರೇನಾದರೂ ಮತ್ತೆ ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದರೆ ಖಂಡಿತ ಆಡಿ ಸಹಾಯ ತಗೋತೀನಿ. ಓಕೆನಾ? ಓಕೆ ಚಕ್ರಿ, ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಆದರೆ ನಿಮ್ಮ ಜೊತೆ ಆಡಿ ಇದ್ದಾನೆ ಅಂತ ಮಾತ್ರ ಮರಿಬೇಡಿ, ಆಯ್ತಾ? ಯಾ ಏನು, ಆಡಿ ನನ್ನ ಜೊತೆನೇ ಇರ್ತಾನೆ. ನೀವಿಬ್ರು ಇಷ್ಟೊಂದು ಭರವಸೆ ಕೊಟ್ಟ ಮೇಲೆ ನಾನು ಯಾಕೆ ಹೆದರ್ಲಿ ಹೇಳು? ಸರಿ ಜಾಸ್, ನನ್ನ ಮನೇಲಿ ಕಾಯ್ತಾ ಇರ್ತೀನಿ. ಬೇಗ ಬಾ. ಓಕೆ ಚಕ್ರಿ, ಬಾಯ್. ಬಾಯ್. ಆಡಿ ನನಗೆ ಸಹಾಯ ಮಾಡ್ತಾನ. ಜಾಸ್ ಆರತಿ ಅವ್ರು ಹೇಳಿದ ಮುಹೂರ್ತದಲ್ಲೇ ಮದುವೆ ಆಗ್ತೀನಿ ಅಂತ ನನಗೆ ಮಾತು ಕೊಟ್ಟು ಈಗ ಯಾಕೆ ಮನಸ್ಸು ಬದಲಾಯಿಸಿದ್ಯಾ? ಏನಾಯ್ತು? ನಾನೇನು ಬೇಕು ಅಂತ ಹಾಗೆ ಮಾತಾಡಿಲ್ಲ. ನೀರೋಷನ್ ಮನೆ ಕರ್ಕೊಂಬಂದಿದ್ದೀರಾ, ಅದ್ರ ಹಿಂದೆ ಇರೋ ಉದ್ದೇಶ ಏನು ಅಂತ ಕೇಳಿದೆ. ಅದಕ್ಕೆ ಅವ್ರು ಉತ್ತರ ಕೊಡಲಿಲ್ಲ, ಅದಕ್ಕೆ ಹಾಗೆ ಮಾತಾಡಿದೆ. ನಾನು ನಿನಗೇನು ಹೇಳಿದ್ದೆ? ಮೊದಲು ಮದುವೆಗೆ ಒಪ್ಕೋ, ಆಮೇಲೆ ಆರತಿ ಅವ್ರನ್ನ ಇನ್ನು ಮದುವೆ ಕೆಲಸದಲ್ಲಿ ಬ್ಯುಸಿ ಮಾಡಿ ಅವ್ರ ರಾಜಕೀಯದಿಂದ ಹೊರಗೆ ಬರೋ ಹಾಗೆ ಮಾಡೋಣ ಅಂತ. ಈಗ ಪದೇ ಅವ್ರಿಗೆ ಹರ್ಟ್ ಮಾಡ್ತಿದ್ರೆ ಅವರು ನಮ್ಮಿಂದ ದೂರ ಆಗ್ತಾರೆ. ಈಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಕಷ್ಟ ಆಗುತ್ತೆ. ನೀನು ಮದುವೆಗೆ ಒಪ್ಕೊಬಿಡು, ಉಳಿದೆಲ್ಲ ನಾನು ನೋಡ್ಕೋತೀನಿ. ಡ್ಯಾಡ್ ಹಾಗಲ್ಲ. ಸ್ವಾತಿ ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ. ಎಲ್ಲಿ ಆದಿ ನಿರೋಷ ಮದುವೆ ನಿಂತೋದಾಗೆ ನಿನ್ನ ಮದುವೆನೂ ನಿಂತೋಗುತ್ತೋ ಅಂತ ಭಯ ಪಡ್ತಿದ್ದಾಳೆ. ಕೊಡು, ಹಾಗೆಲ್ಲ ಮಾಡಬೇಡ. ಮೊದಲು ಮದುವೆಗೆ ಒಪ್ಪಿಗೆ ಕೊಡು, ನಾನು ನಿನ್ನ ಮಾತನ್ನು ಈಡೇರಿಸ್ತೀನಿ. ಓಕೆ ಡ್ಯಾಡ್, ನಿಮಗೋಸ್ಕರ ಅವ್ನು ಮದುವೆ ಆಗೋದಕ್ಕೆ ಒಪ್ಕೊಳ್ಳಿ. ಆದರೆ ಒಂದು, ಅಮ್ಮ ರಾಜಕೀಯದಿಂದ ಹಿಂದೆ ಸರಿಬೇಕು. ಹಾಗೆ ಮಾಡೋದು ನಿಮ್ಮ ಜವಾಬ್ದಾರಿ. ಖಂಡಿತ ಕಣೋ, ನನ್ನ ಆಸೆನೂ ಅದೇ. ಓಕೆ ಡ್ಯಾಡ್, ನೀವು ಅಮ್ಮ ಫಿಕ್ಸ್ ಮಾಡಿರೋ ಡೇಟ್ಗೆ ನಾನು ಮದುವೆ ಆಗ್ತೀನಿ. ನೀವೇ ಅಮ್ಮಗೆ ತಿಳಿಸ್ಬಿಡಿ. ಆರತಿ ಅವರೇ, ನೀವು ಹೇಳ್ದಾಗೆ ಆರ್ಯನ ಮದುವೆಗೆ ಒಪ್ಸಿದ್ದೀನಿ. ನೀವಿನ್ನು ಮದುವೆ ಕೆಲಸನ ಶುರು ಮಾಡ್ಕೋಬೋದು. ತುಂಬ ಥ್ಯಾಂಕ್ಸ್ ಸೂರ್ಯ ಅವರೇ. ನೀವು ನನ್ನ ಮಾತಿಗೆ ಬೆಲೆ ಕೊಡ್ತಾ ಇದ್ರು, ಅಟ್ಲೀಸ್ಟ್ ಸ್ವಾತಿ ಫೀಲಿಂಗ್ಸ್ ಬೆಲೆ ಕೊಟ್ಟು ಆರೇನು ಒಪ್ಸಿದ್ರಲ್ಲ, ತುಂಬ ಥ್ಯಾಂಕ್ಸ್. ನಾನು ಬರೀ ಸ್ವಾತಿಗೋಸ್ಕರ ಅಲ್ಲ, ನಿಮಗೋಸ್ಕರ ಇದನ್ನು ಮಾಡಿರೋದು.